ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಶಿಕ್ಷಕರು ಸಂಬಳಕ್ಕಾಗಿ ಕೆಲಸ ಮಾಡದೆ ಹಂಬಲಿಸಿ ಮಕ್ಕಳಿಗೆ ಪಾಠ ಮಾಡಲು ಹಿರೇಮಗಳೂರು ಕಣ್ಣನ್ ಕರೆ. ಶಂಕರಮಠದಲ್ಲಿ ವಿ ಗಣೇಶ್ ಮತ್ತು ವಿ ಚಂದ್ರಮೌಳಿ ಅವರ ಕೃತಿ ಬಿಡುಗಡೆ. ಹಿರಿಯರ ಕುರಿತು ತಿಳುವಳಿಕೆ ಅಗತ್ಯ ಎಂದ ಡಾಕ್ಟರ್ ಮೋಹನ್. ಕೃತಿ ಪ್ರಸ್ತುತತೆ ಕುರಿತು ಕಣ್ಣನ್ ಮಾತು. ಈಗ ಸುದ್ದಿಯ ವಿವರ. ಶಿಕ್ಷಕರು ಸಂಬಳಕ್ಕಾಗಿ ಕೆಲಸ ಮಾಡದೆ ಹಂಬಲಿಸಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು ಎಂದು ವಾಗ್ಮಿ ಹಿರೇಮಗಳೂರು ಕಣ್ಣನ್ ತಿಳಿಸಿದರು. ಸಾಗರದ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಸೋಮವಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಜಿಪಿಟಿ ಶಿಕ್ಷಕರ ತರಬೇತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು. ತಂಬುಲಕ್ಕಾಗಿ ದೇಶದ ನಮಗೆ ಕೊಟ್ಟಿರುವ ಅನ್ನ, ನೆಲ, ಜಲ, ಋಣ ತೀರಿಸುವುದಕ್ಕಾಗಿ ನಾವು ನಮ್ಮ ಕರ್ತವ್ಯ ಪ್ರಜ್ಞೆಯಲ್ಲಿ ಇರಬೇಕು. ಇಂಗ್ಲಿಷ್ನಲ್ಲಿ ಒಂದು ಪದ ಇದೆ, ಒನ್ಸ್ ಎ ಟೀಚರ್ ಆಲ್ವೇಸ್ ಎ ಟೀಚರ್. Tree is a poetry, tree is a teacher. Teacher becoming a cheater, no future. Teacher, T-E-A-C-H-E-R means what? T, tolerance, ತಾಳ್ಮೆ. Eloquence, ವಾಗ್ಮಿತೆ. Activeness, ಚುರುಕುತನ. Calligrapher, ಮುದ್ದಾದ ಬರವಣಿಗೆ. High minded thinking. ದಯಮಾಡಿ ಗಮನಿಸಿ, high minded thinking. ಉದಾತ್ತ ಸ್ವಭಾವ. ಇದು ನಮ್ಮ ಜಾತಿಯವನು, ಇವನು ನಮ್ಮ ಮತದವನು, ಇವನು ನಮ್ಮ ಊರಿನವನು, ಅದು ಬರಬಾರ್ದು. ಹೈ ಮೈಂಡೆಡ್ ಥಿಂಕಿಂಗ್, ಉದಾತ್ತ ಸ್ವಭಾವ. ಈ ಎಂಬಾಲ್ಡರ್ ಧೈರ್ಯ, ಆ ರೂಢರ್ ಬಾಯಲ್ಲಿ ಬೆಣ್ಣೆ ಬಗಲಲ್ಲಿ ದೊಣ್ಣೆ. ಟೀಚರ್, ಅದಕ್ಕೆ ಅವ ಹೇಳ್ತಾನೆ, ಟೀಚರ್ ಅಂತಕ್ಕಂತಹ ಒಂದು ವೃತ್ತಿಯಲ್ಲಿ ಶಿಕ್ಷಕ ಶಿಕ್ಷಕಿಯರನ್ನು ನಾವು ಏನು ಪ್ರಾರ್ಥನೆ ಮಾಡಬೇಕು ಅನ್ನುವುದಕ್ಕೆ ನಮ್ಮ ಕವಿಯೇ ಬರೆದು ಕೊಟ್ಟ. ಇಂಥ ಸೊಗಸಾಗಿ ಪದ್ಯಗಳನ್ನು ಹಾಕೊಟ್ಟಿದ್ದಾರೆ. ನಾವು ಸ್ವಲ್ಪ ಕೊಂಚ ಕವನ ಪ್ರಿಯ. ನೀವು ಸುಲಭವಾಗಿ ಅದನ್ನು ಪ್ರಾಥಮಿಕ ಶಿಕ್ಷಣ ಅಂತ ಅನ್ಬೇಕಾದ್ರೆ ನಿಮ್ಮ ಕೈಲೇ ಒಂದು ನಮ್ಮ ಅಧಿಕಾರಿಗಳ ಮುಂದೆ ಒಂದು ಪ್ರಯೋಗ ಮಾಡೋಣ. ಎಷ್ಟು ಚೆನ್ನಾಗಿದೆ. ನಮ್ಮ ಬುದ್ಧಿ ಜಾಗೃತವಾಗಿರಬೇಕು. ಭಾಷಾ ಪ್ರಯೋಗತೆಯಲ್ಲಿ ಉತ್ಸಾಹ ಇರಬೇಕು. ರಾಷ್ಟ್ರಗೀತೆ ಅಂದ್ಕೂಡಲೇ ನಿಲ್ಲಬೇಕು. ರಾಷ್ಟ್ರಗೀತೆ ಅಂದ್ಕೂಡಲೇ ಹೀಗೆ ನಿಂತರೆ ನಾಡುಗೀತೆ, ನಾಡಗೀತೆ ಅನ್ಬೇಕಾದ್ರೆ ನಾಡಿ ಮಿಡಿಯೋದೇ ಇಲ್ಲ, ತಲೆ ಬಗ್ಗಿಸ್ಕೊಂಡೇ ನಿಂತಿರ್ತೀವಿ. ಉದ್ಘೋಷ ಒಳಗಿಂದ ಬರಬೇಕು. ಅದಕ್ಕೆ ನೋಡಿ ನಮ್ಮ ಕೈಯಾರ ಕೇಣರೇ ಎಂಥ ಪ್ರಯೋಗ ಮಾಡಿದ್ದಾರೆ. ಕೂಡೋ ಲೆಕ್ಕ, ಕಡಿಯೋ ಲೆಕ್ಕ, ಪ್ರಕೃತಿ ಜೊತೆಗೆ ಹಕ್ಕಿ, ಅದರ ಜೀವನ, ಅದಿರುವ ಮೊಟ್ಟೆ, ಅದನ್ನಾಗುವ ಮರಿ, ಅದನ್ನು ಹಾರುವ ತನ, ಇವೆಲ್ಲವನ್ನು ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ನಾವು ಪ್ರಕೃತಿಯ ನಡುವೆ ಕಲಿಸ್ಕೊಡಬೇಕು. ಮೋಜು ಮಸ್ತಿಗಾಗಿ ಅಲ್ಲ. ನಾನು ಪ್ರಸ್ತಾವನೆ ಮಾಡುವಾಗ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ, 4 ಮಕ್ಕಳು ಮುರುಡೇಶ್ವರ ಇದರಲ್ಲಿ ಹೋಗೇಬಿಟ್ರು. ಈಗ ಯಾರ ಮೇಲೆ ಯಾರು ತಪ್ಪು ಹಾಕಿದ್ರು ಕೂಡ ಅದು ಆಮೇಲಿನ ವಿಚಾರಣೆ. ಆದರೆ 4 ಮಕ್ಕಳೆಂಬುವ ಭವಿಷ್ಯ ಕಬರಿ ಹೋಯ್ತಲ್ಲ, ಮತ್ತೆ ಜೀವ ಕೊಡೋಕ್ಕಾಗತ್ತಾ? ನಾನು ಸುಮಾರು ಸತಿ ಎಲ್ಲೂ ಹೋದ್ರು ನೆನಪು ಮಾಡುವಾಗ ನೆನ್ನೆನೂ ಹೇಳಿದೆ, ನಮ್ಮ ಜೀವನ ಎಷ್ಟು ಸೂಕ್ಷ್ಮ ಅಂತ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನೀವೆಲ್ಲ ಅಲ್ಲ, ನನ್ನನ್ನು ಸೇರಿಸಿ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ರೆಪ್ಪೆ ತೆರೆದರೆ ಜನನ, ರೆಪ್ಪೆ ಮುಚ್ಚಿದರೆ ಮರಣ, ಮಿಸುಕಾಟವೇ ಜೀವನ. ಇಂಥ ಜೀವನ ಮಾಡ್ತಕ್ಕಂತಹ ನಮಗೆ ಹುಟ್ಟಿದಾಗ ನಮಗೆ ಉಸಿರಿರುತ್ತೆ, ಹೆಸರಿರುವುದಿಲ್ಲ. ನಮ್ಮ ಹುಟ್ಟಡಗಿದಾಗ ನಮಗೆ ಹೆಸರಿರುತ್ತೆ, ಉಸಿರಿರುವುದಿಲ್ಲ. ಹೆಸರಿನ ಉಸಿರಿನ ನಡುವೆ ಇರುವವರ ಜೊತೆಯಲ್ಲಿ, ಮಕ್ಕಳ ಜೊತೆಯಲ್ಲಿ, ಅವರ ಭವಿಷ್ಯದ ಜೊತೆಯಲ್ಲಿ ನಾವು ಕೆಸರೆರಚದಲ್ಲೇ ಬದುಕಿದರೆ ನಮ್ಮ ಉಸಿರು ಅವ್ರ ಉಸಿರು ಹಸಿರಾಗಿರುತ್ತೆ. ಇಷ್ಟು ಮಾಡಿ ನಮ್ಮ ಬದುಕು ಸಾರ್ಥಕತೆ ಅಂತ ಒಂದು ಸಾರ್ಥಕತೆಗೆ ಒಂದು ಪದ್ಯ ಹೇಳಿದ್ದಾರೆ. ಬೇಕಾದಷ್ಟಿದೆ, ಒಂದೆರಡನೇ ಪ್ರಯೋಗ ಮಾಡೋಣ. ಮಕ್ಕಳಿಗೆ ಭಾಷೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಇ, ಡಾಕ್ಟರ್ ಅನ್ನಪೂರ್ಣ, ಜಯಣ್ಣ, ಡಾಕ್ಟರ್ ಶಂಕರ್, ಶಿವಕುಮಾರ್, ವೇಟಿಸ್ವಾಮಿ ಇನ್ನಿತರರು ಹಾಜರಿದ್ದರು. ನಮ್ಮ ಹಿರಿಯರ ಬಗ್ಗೆ ತಿಳಿದುಕೊಳ್ಳುವ ಅಗತ್ಯತೆ ಹೆಚ್ಚು ಇದೆ. ಹಿರಿಯರ ಬಗ್ಗೆ ತಿಳಿದುಕೊಳ್ಳುವ ಜೊತೆಗೆ ಅವರು ಹಾಕಿಕೊಟ್ಟ ಸನ್ಮಾರ್ಗವನ್ನು ಅನುಸರಿಸಬೇಕು ಎಂದು ಲೇಖಕ ಡಾಕ್ಟರ್ ಎಚ್.ಎಸ್. ಮೋಹನ್ ತಿಳಿಸಿದರು. ಸಾಗರದ ಭಾರತೀ ತೀರ್ಥ ಸಭಾಭವನದಲ್ಲಿ ಭಾನುವಾರ ಶೃಂಗೇರಿ ಶಂಕರಮಠ, ಜೋಶಿ ಫೌಂಡೇಶನ್ ಮತ್ತು ಸಿರಿಗನ್ನಡ ವೇದಿಕೆ ವತಿಯಿಂದ ವರದಗದ್ದೆ ಗಣೇಶ್ ಬರೆದ
ಕಣ್ಮರೆಯಾದ ಕಣ್ಮಣಿಗಳು ಹಾಗೂ ವರದಗದ್ದೆ ಚಂದ್ರಮೌಳಿ ಬರೆದ ಆಧ್ಯಾತ್ಮ ಹಾಗೂ ಜೀವನ ಮೌಲ್ಯಗಳು ಪುಸ್ತಕ ಬಿಡುಗಡೆ ಮಾಡಿ ಅವರು ಮಾತನಾಡುತ್ತಿದ್ದರು. ಕಣ್ಮರೆಯಾದ ಕಣ್ಮಣಿಗಳು ಈ ಪುಸ್ತಕವನ್ನು ನಾನು ಬಿಡುಗಡೆ ಮಾಡಿದ್ದೇನೆ. ನಾನು ಗಣೇಶ್ ಅವರು ನನ್ನ ಹತ್ರ ಈ ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ ಕೇಳಿದಾಗ ಒಂದು ಮಾತು ಹೇಳಿದೆ, ನಮಗಿಂತ ಹೆಚ್ಚು ಸಾಧನೆ ಮಾಡಿದ ಅಥವಾ ಹೆಚ್ಚು ಬರದ ಸಾಹಿತಿಗಳು ಈ ಊರಿನಲ್ಲೇ ಇದ್ದಾರೆ, ಯಾಕೆ ಅವರ ಹತ್ರ ನನ್ನ ಹತ್ರ ಮಾಡಿಸ್ತಾ ಇದ್ದೇನೆ, ನಿಮ್ಮ ಹತ್ರ ಮಾಡಿಸ್ಲಿಕ್ಕೆ ಒಂದು ಉದ್ದೇಶ ಇದೆ. ಏನು, ಈ ಪುಸ್ತಕದಲ್ಲಿ ಆರಂಭದಲ್ಲೇ ಎಸ್.ಆರ್. ಕುವೆಂಪು ನಂತರ ಚಿಪ್ಲಿ ಗೋಪಾಲಕೃಷ್ಣರು ಮತ್ತು ಬಸವಾಡಿ ಸೀತಾರಾಮರಾಯ ಬಗ್ಗೆ ಬಂದಿದ್ದಾರೆ. ಅವ್ರ ಬಗ್ಗೆ ಅವರಿಬ್ಬರ ಬಗ್ಗೆ ತುಂಬಾ ಗೌರವ, ಆದರ ಮತ್ತು ಭಕ್ತಿ ಗಣೇಶಿ ನನ್ನ ಮನದಿಂದ ಬಂದಿದೆ. ಅವರಿಬ್ಬರು ನನಗೆ ಬಂದವರು. ಸೀತಾರಾಮರಾಯ ನನ್ನ ತಂದೆ, ಗೋಪಾಲಕೃಷ್ಣ ನಮ್ಮ ಮಾವ. ಹಾಗಾಗಿ ನಿಮ್ಮನ್ನೇ ನಾನು ಆರಿಸಿದ್ದೇನೆ. ಹಾಗೆಯಪ್ಪ ನಿಮ್ಮ ಸರಳತೆಗೆ ಮೆಚ್ಚಬೇಕು ಅಂತ ಹೇಳಿ ನಾನು ಒಪ್ಪಿಕೊಂಡಿದ್ದೆ. ಈಗ ಕೃಷ್ಣಯ್ಯನವರು ಈ ಪುಸ್ತಕ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಮಾತು ಹೇಳಿ, ಇಂತಹ ಪುಸ್ತಕಗಳ ಅವಶ್ಯಕತೆ ಇದೆಯೇ? ಕೃಷ್ಣಯ್ಯನವರು ಈ ಪುಸ್ತಕ ಮುನ್ನುಡಿ ಬಂದಿದ್ದಾರೆ. ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಖಂಡಿತ ಅವುಗಳ ಅಗತ್ಯವಿದೆ. ಎಷ್ಟೇ ವಿದ್ಯಾವಂತರಾಗಿರಲಿ ಅವಿದ್ಯಾವಂತರಾಗಿರಲಿ ನಮಗೆ ಅಜ್ಜ ಅಜ್ಜಿಯರ ಬಗ್ಗೆ ಎಷ್ಟು ತಿಳಿದಿದೆ, ನಮ್ಮ ಕುಟುಂಬದಲ್ಲಿ ಗತಿಸಿದ ಹಿರಿಯರ ಬಗ್ಗೆ ಎಷ್ಟು ಗೊತ್ತಿದೆ ಎಂದು ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳುವ ಕಾಲ ಬಂದಿದೆ. ತುಂಬಾ ಮುಖ್ಯವಾದ ಮಾತು. ಅದರಲ್ಲಿ ಇಂದಿನ ಪೀಳಿಗೆಯವರಂತೂ ಈ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ತಂದೆ ತಾಯಿಯರ ಶ್ರಾದ್ದ ಮಾಡುವಾಗ ತಂದೆ, ಅಜ್ಜ, ಮುತ್ತಜ್ಜ ಹಾಗೂ ತಾಯಿ, ಅಜ್ಜಿ, ಮುತ್ತಜ್ಜಿ ಎಂದು 3 ತಲೆಮಾರುಗಳ ಹೆಸರುಗಳನ್ನು ಹೇಳಲೇಬೇಕು. ಎಷ್ಟೋ ಜನರಿಗೆ ಆ ಹೆಸರುಗಳು ಗೊತ್ತಿರುವುದಿಲ್ಲ. ಇನ್ನು ಮುತ್ತಜ್ಜ ಮುತ್ತಜ್ಜಿಯರ ಹೆಸರು ಗೊತ್ತಿಲ್ಲದವರ ಸಂಖ್ಯೆ ದೊಡ್ಡದಿದೆ ಎಂಬುದು ವಿಚಿತ್ರವಾದ ಸತ್ಯ ಸಂಗತಿ ಅಂತ ಅವರು ಪ್ರತಿಪಾದನೆ ಮಾಡ್ತಾರೆ. ಆ ಮಾತನ್ನು ನಾನು ಹೋಗ್ತೇನೆ. ಯಾವುದೇ ವ್ಯಕ್ತಿಯ ಕುರಿತು ಅವರೇ ಮುಂದುವರೆದು ಹೇಳ್ತಾರೆ ಕೃಷ್ಣಯ್ಯನವರು, ಯಾವುದೇ ವ್ಯಕ್ತಿಯ ಕುರಿತು ಬರೆಯುವಾಗ ವ್ಯಕ್ತಿಗಳ ಚಿತ್ರಣ ನೀಡುವಾಗ ಸಾಮಾನ್ಯವಾಗಿ ಅವರ ಉತ್ತಮ ಸಾಧನೆಗಳನ್ನ ಮಣಿಸುವ, ಅವರನ್ನು ಹೊಗಳುವ ಪರಿಪಾಠ ಇದೆ. ಗುಣಗಳನ್ನು ಹೇಳುತ್ತೇವೆ ಹೊರತು ಅವರ ದೋಷಗಳನ್ನು ಹೇಳಲು ಹೋಗುವುದಿಲ್ಲ. ಹಾಗಿದ್ದಾಕ್ಷಣ ಅವರ ದೋಷಗಳೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದ್ರ ಬಗ್ಗೆ ಮತ್ತಷ್ಟು ಹೇಳ್ತಾರೆ. ಇನ್ನು ಕೆಲವು ನನಗೆ ತೀರಾ ಆತ್ಮೀಯರಾದ, ಕೆಲವು ನಾನು ತೀರಾ ಹತ್ತಿರ ನನಗೆ ಗೊತ್ತಿದ್ದ ಕೆಲವು ವ್ಯಕ್ತಿಗಳ ಬಗ್ಗೆ ಈ ಪುಸ್ತಕ ಇದೆಯಲ್ಲ, ಅದರ ಬಗ್ಗೆ ಸ್ವಲ್ಪ ಲೇಖಕರು ಏನು ಬರೆದಿದ್ದಾರೆ ಅದನ್ನೇ ಸ್ವಲ್ಪ ಹೇಳಿ ಪ್ರಯತ್ನ ಮಾಡ್ತಾರೆ. ಚಿಪ್ಲಿ ಗೋಪಾಲಕೃಷ್ಣರ ಬಗ್ಗೆ ಗಣೇಶ್ ಹೇಳ್ತಾ, ಅವರಿಗೆ ಹಿರಿಯರು ಕಿರಿಯರು, ಬಡವ ಬಲಿದರು, ಪಂಡಿತ ಪಾಮರರು, ಕೂಲಿ ಕಾರ್ಮಿಕರು ಎಂಬ ಯಾವ ಬೇರು ಇಲ್ಲ. ಇದೆಲ್ಲರಿಗೂ ಈ ಭಾಗದಲ್ಲಿ ಖಂಡಿತ ಗೊತ್ತಿದೆ. ಹಾಗೆ ಎಲ್ಲರಲ್ಲೂ ಸಮಾನ ದೃಷ್ಟಿಯನ್ನು ಹೊಂದಿದ್ರು. ಎಲ್ಲರಲ್ಲೂ ಅದೇ ರೀತಿ, ಅದೇ ಗೆಳೆತನ, ಅದೇ ವಿಶ್ವಾಸ. ಒಮ್ಮೆ ಅವರು ಯಾರೊಂದಿಗಾದರೂ ಸಂಪರ್ಕಕ್ಕೆ ಬಂದರೆಂದರೆ ಅವರನ್ನು ಮರೆಯುತ್ತಲೇ ಇರಲಿಲ್ಲ. ಎಲ್ಲೇ ಯಾವ ಸಂದರ್ಭದಲ್ಲಿ ಸಿಗಲಿ, ಹೇಗೆ ಇರಲಿ, ಹೇಗಿದ್ದೀರಿ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಕನ್ನಡ ಪೂಜಾರಿ ಹಿರೇಮಗಳೂರು ಕಣ್ಣನ್, ಕೃತಿಕಾರನಿಗೆ ಮಂಗಳವೀವುದು. ಆ ಕೃತಿಕಾರನಿಗೆ ಮಂಗಳ ಯಾಕೆ ನಾವು ಹಾರೈಸ್ಕೊಳ್ತೀವಿ ಅಂತ ಹೇಳಿದರೆ, ಕುವೆಂಪು ಹೇಳಿದರು, ಅವ್ರು ಪ್ರಾರ್ಥನೆ ಮಾಡಿದರು, ಅವ್ರು ಸುಮ್ಮನೆ ಬರೆಯೋಕ್ಕಾಗುವುದಿಲ್ಲ, ಅವ್ರು ಕೂತು ಬರಿತೇನೆಂದು ಬರೆಯೋಕ್ಕಾಗುವುದಿಲ್ಲ. ದೇವನೊಲಿದರೆ ಆಗ ಲಿಪಿ ಮೂಡಿ ಸಾಂಗತ್ಯ, ಇಲ್ಲದರೆ ಕಾಳೆಲ್ಲ ಟೊಳ್ಳು ನೆಲದಲ್ಲಿ. ಯಾವ ಕೃತಿಗೆ ಯಾವ ರಾಗ ಬರುವುದೋ ಕೂಡಿ ಬಲ್ಲವರು ಯಾರಯ್ಯ ಮುದ್ದು ರಾಮ ಯಾರು? ಆದ್ದರಿಂದ ಕುವೆಂಪುರವರು ಹೇಳ್ತಾರೆ, ನನಗಿನ್ನೇನು ಕೊಡಬೇಡ, ನಿನ್ನ ಆ ಒಂದು ವಾಕ್ ಶಕ್ತಿ ಇದೆಯಲ್ಲ ಅದನ್ನು ನನ್ನ ನಾಲಿಗೆಗೆ ನೀನು ಅನುಗ್ರಹಿಸುವುದು. ನೀವು ಸಾಗರದವರು, ನೀವು ಸಾಗರದಷ್ಟು ಬುದ್ಧಿ ಉಳ್ಳವರು. ನೀವು ಸಾಹಿತ್ಯಿಕ ಪ್ರಪಂಚದಲ್ಲಿ, ಕಲಾತ್ಮಕ ಪ್ರಪಂಚದಲ್ಲಿ, ನೀವೆಲ್ಲರೂ ಸಾಂಸ್ಕೃತಿಕ ಪ್ರಪಂಚದಲ್ಲಿ ಬಹು ಎತ್ತರದಲ್ಲಿರೋರು. ನಿಮ್ಮ ಮುಂದೆ ಅವರನ್ನೆಲ್ಲ ನೆನಪಿಸ್ಕೊಳ್ಳೋದು ಅಷ್ಟೇ ನಮ್ಮದು. ಕಣ್ಮರೆಯಾದ ಕಣ್ಮಣಿಗಳು ನಮ್ಮ ಕಣ್ಣ ಮುಂದೆ ನಮಗೆ ಹೀಗೆ ಈ ಮೋಹನ್ ಜಿ ಅವರಿಂದ ಕೃತಿ ಲೋಕಾರ್ಪಣೆಯಾಗಿದೆ ಅಂದರೆ, ನಮ್ಮ ಕಣ್ಣು ಇನ್ನಿರುವವರೆಗೆ ನಾವು ಸಮಾಜಕ್ಕೆ ಕಣ್ಮಣಿಗಳಾಗಿ ಹೇಗೆ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅನ್ನುವುದಕ್ಕಾಗಿ ನಾವಿಲ್ಲಿ ಸಮಾವೇಶಗೊಂಡಿದ್ದೇವೆ. ಆ ದೃಷ್ಟಿಯಿಂದ
ಲಕ್ಷ್ಮೀಶ್ ಕವಿ ಕೂಡ ಒಂದು ಮಾತು ಹೇಳಿದ, ವರವರ್ಣದಿಂದ ಶೋಭಿತಮಾಗಿ ರೂಪ ವಿಸ್ತಾರದಿಂದ ಚೆಲ್ವಾಗಿ ಮಧುರತರ ನವರಸ ಭರಿತದಿಂದ ವಿಲಸಿತಮಾಗಿ ನಯನೋನುರಾಗದಿಂ ಪ್ರಚುರವಾಗಿ ನಿರುತ ಮಂಜುಳ ಶಬ್ದದಿಂದ ಕಿವಿಗಿಂಪಾಗಿ ಚರಿಸುವ ಸುಲಲಿತ ಷಟ್ಪದಿಗಳ್ ಎಡಬಿಡದೆ ಕೃತಿಯಿಂದ ಝಂಕರಿಸದಿರ್ಪುದೇನ್ ಕನ್ನಡ ನಾಡಿನಳು ಅಂದ. ಸೊಗಸಾದ ಪದ್ಯದಲ್ಲಿ. ಆದರೆ ನಾನು ಬರ್ತನೆ ಗಮನಿಸ್ಕೊಂಡು ಬಂದೆ. ನನ್ನ ಶಂಕರ ಮಠದ ಸ್ಥಾಪಕರ ಸುಪುತ್ರನಿಗೂ ಹೇಳಿದೆ, ಶಬ್ದ ಮಾಡಬೇಡಿ, ಅವ್ರ ಮಾತು ಕೇಳಬೇಕು ನಾನು ಸದಾನಂದರದು ಅಂತ ಹೇಳಿ ನಾನು ಆ ಕಡೆಯಿಂದ ಬಂದೆ. ಬರುವಾಗ ಆ ಸಂದರ್ಭದಲ್ಲಿ ಅವರು ಹೇಳ್ತಾ ಬಂದ ಅಧ್ಯಾತ್ಮದ ಆ ಮಾತುಗಳಲ್ಲಿ ಮತ್ತೆ ನನಗದು ಒಂದು ರೀತಿಯಲ್ಲಿ ಕೊಂಡಿಯಾಗಿ ನೆನಪಾಗೋದು ಅಂತ ಹೇಳಿದ್ರೆ, ಕೃತಿ ಬಗ್ಗೆ ಅವಲೋಕನ ಮಾಡುತ್ತಾ ಅವ್ರು ಹೇಳಿದರು. ಆಗ ನಾವು ಕೃತಿಯನ್ನು ತೆರೆದು ಸುಮ್ಮನೆ ನೋಡಿದರೆ ಸಾಲದು. ಕೃತಿಕಾರನ ವಿನಮ್ರವಾದ ವಿಜ್ಞಾಪನೆಯ ಭಾವನೆ ಏನು ಅನ್ನುವುದನ್ನ ನಮ್ಮ ಲಕ್ಷ್ಮೀಶ ಬಹಳ ಚೆನ್ನಾಗಿ ಹೇಳಿದ. ಕೆನವಾಲ ಕಡೆದು ನವನೀತಮಂ ತೆಗೆದು ಬಾಯಿಗೆ ಗಿನಿದಾಗಿ ಸವಿಯದೆ ಅದರೊಳಗೆ ಪುಳಿವಿಳಿದು ರಸಮಂ ಕೆಡಸಿದೊಡೆ ಕಡದ ಸೊರಬಿಗಪ್ಪುದೇನ್ ಕೊರತೆ ಕಾವ್ಯಮಂ ಕೇಳ್ದು ಮತಿಸಿ ಜನಿಸಿದ ಪದಾರ್ಥಮಂ ತಿಳಿದು ನೋಡದೆ ವಿನೂತನ ಕವಿತೆ ಎಂದು ಕುಂದಿಟ್ಟು ಜರದೊಡೆ ಪೇಳ್ದವನೊಳಾವದೂಣಯಂ ಜಾಣರ್ ಇದನ್ನರಿದು ಮತ್ಸರವ ತೊರೆದು ಆಲಿಸುವುದು ಉಂಡ. ಇದು ಬಹಳ ಬಹಳ ಮುಖ್ಯ. ಏನ್ ಬರಿತಾನೆ ಬಿಡಯ, ಏನ್ ಬರಿತಾನೆ ಇಲ್ಲ ಕೂತ್ಕೊಂಡ ಬರ್ದ ಅನ್ನೋದಕ್ಕಿಂತ ಅವ್ರು ಹೇಳಿದ್ರು ಇಂಥ ಚೆನ್ನಾಗಿ ಬರ್ದ, ಮತ್ಸರವ ತೊರೆದು ಆಲಿಸುವುದು. ಯಾಕೆ? ನಾನು ಬರೀಲಿಲ್ಲ ಅಂತಾರವು, ನಾನು ಬರೀಲಿಲ್ಲ. ಜಾಣರಂ ತಲೆದೂಗಿಸದೆ ನುಡಿದೊಡ ಪದಕೋಣಯಂ ಬಹುದೆಂದು ಸರಸೋಕ್ತಿಗಿಂದ ಗೀರ್ವಾಣಪುರ ಲಕ್ಷ್ಮೀವರಂ ತಾನೆ ಸಂಗೀತ ಸುಕಲಾ ನಿಪುಣನು ವೀಣೆಯ ಗಾನಮಂ ನುಡಿಸುವಂದದೊಳ್ ವಾಣಿಯ ಕವಿತೆಯಂ ಪೇಳಿಸಿದ ಎಂದರಿದು ಕೇಣಮಂ ತೊರೆದು ಪುರುಡಿಸುವರಂಜರೆದು. ಈಗೊಂದು ಮಾತು ಹೇಳ್ತಾರೆ, ಕಿವಿದೆರೆದು ಕೇಳ್ಪುದೆಲ್ಲ ಸುಜನವರು ಅಂದ. ಕಿವಿದೆರೆದು ಕೇಳ್ಪುದೆಲ್ಲ ಸುಜನವರು ಅಂದು. ಆದ್ದರಿಂದ ಬರವಣಿಗೆ ಅಷ್ಟು ಸುಲಭವಲ್ಲ, ಸರಸ್ವತಿಯ ಅನುಗ್ರಹವಾಗಬೇಕು. ಹಾಗಾಗಿ ಶಾರದೆಯ ಪೀಠದಲ್ಲಿ ಅಲ್ಲಿ ಕುಳಿತಿದ್ದಾಳೆ ಜಗನ್ಮಾತೆ. ಆ ಒಂದು ಸಂಸ್ಕೃತಿಯನ್ನು ಬೆಳೆಸಿದ್ದಾರೆ. ನಾವು ಕಣ್ತುಂಬ ಕಾಣ್ತಿದ್ದೇವೆ. ಇಂತಹ ಲವಕುಶರ ಹಾಗೆ ಅಣ್ಣ ತಮ್ಮಂದರು ನಮಗೆ ಕೊಟ್ಟಿರುವ ಕಣ್ಣೆರಡು ನೋಟ ಒಂದೇ. ಅವರಿಬ್ಬರನ್ನ ವ್ಯತ್ಯಾಸನೇ ಕಾಣಲ್ಲ. ಕಣ್ಣೆರಡು ನೋಟ ಒಂದೇ, ಕಿವಿ ಎರಡು ಶ್ರವಣ ಒಂದೇ, ಹೊಳ್ಳ ಎರಡು ಉಸಿರೊಂದೇ, ತುಟಿ ಎರಡು ದನಿ ಒಂದೇ, ಕೈ ಎರಡು ಕಾರ್ಯ ಒಂದೇ, ಕಾಲೆರಡು ನಡಿಗೆ ಒಂದೇ, ಬರದವರ ಶ್ವಾಸವೆರಡು ವಿಶ್ವಾಸ ಒಂದೇ. ಆ ದೃಷ್ಟಿಯಲ್ಲಿ ನಮಗೆ ಇವತ್ತು ಕೃತಿಯನ್ನು ಅನುಗ್ರಹಿಸಿದ್ದಾರೆ. ಅದಕ್ಕೆ ಕುವೆಂಪುನೇ ಹೇಳಿದ್ದಾರೆ, ಕವಿ ದೇಹ ಬಿಟ್ಟಾನು ಕವಿತೆ ಉಳಿದೀತು, ಮಾನವ ದೇಹ ಬಿಟ್ಟಾನು ಮಾನವತೆ ಉಳಿದೀತು. ಬರವಣಿಗೆಗಾರ ಯಾವತ್ತು ತೊಡಗಿಸ್ಕೊಳ್ತಾನೋ ಅವನಿಗೊಂದು ಮಾತು ಹೇಳ್ತಾರೆ ಅವರು, ಯಾವ ಮತದವನಲ್ಲ ಎಲ್ಲ ಮತದವನು, ಆವ ಪಂಥದವನಲ್ಲ ಬಹುಪಂಥದವನು, ಉಮ್ಮರನ ಹುಮ್ಮಿಲ್ಲ ಚಾರ್ವಾಕನಿವನಲ್ಲ, ಬರಿ ಕನಸಿನವನಲ್ಲ ಬರಿ ಕೆಲಸದವನಲ್ಲ, ನೀತಿಗೇಡಿಯೂ ಅಲ್ಲ ನೀತಿ ಜಡನೂ ಅಲ್ಲ, ಎಲ್ಲ ಬಿಡಲು ಬಲ್ಲ ಎಲ್ಲ ಹಿಡಿಯಲು ಬಲ್ಲ, ದೊರೆತದನ್ನು ಭುಜಿಸಿ ಬೇಡವಾದದನ್ನು ತ್ಯಜಿಸಿ ಗುರುದೇವನಂ ಭಜಿಸುವಂಬ ಎನ್ನುವವನೇ ಚಂದ್ರಮೌಳಿ ಮತ್ತು ಗಣೇಶ. ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ. ಅಷ್ಟೊತ್ತು ಬರೆಯಬೇಕಾದರೆ ಅವರ ಮನೆಯವರ ತ್ಯಾಗವನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಇವರೇನೋ ಬರೀತಾ ಕೂತಿದ್ರೆ ಇವರನ್ನು ಕೊಂಡಾಡ್ತೀವಿ. ನನಗೆ ಸಾಹಿತ್ಯ ಪ್ರಪಂಚದಲ್ಲಿ ನಮ್ಮ ನಿಸಾರ್ ಅಹಮದ್ ಅವ್ರನ್ನ ತುಂಬ ನೆನಪಿಸ್ಕೊಳ್ತೀನಿ. ಯಾಕೆಂದ್ರೆ ಎಲ್ಲರೂ ಪುರಂದರದಾಸನ್ ಕೊಂಡಾಡ್ಬಿಡ್ತಾರೆ. ಈಗ ಎಲ್ಲರೂ ನೀವಿಬ್ಬರು ಕೊಂಡಾಡ್ಬಿಡ್ತೀರಿ ಅವ್ರನ್ನ. ಅದಕ್ಕೆ ಪ್ರಹ್ಲಾದ ರಾಯರು ಪ್ರಬಂಧದಲ್ಲಿ ಬರೆದಿದ್ದು. ಅವರಿಗೆ ಸನ್ಮಾನ ಮಾಡ್ತಾರೆ. ಸನ್ಮಾನ ಮಾಡಿ ಹಾರ ಎಲ್ಲ ಹಾಕಿಸ್ಕೊಂಡು ತಟ್ಟೆ ಹಿಡ್ಕೊಂಡು ಬರ್ತಾರೆ. ಅವ್ರಿಗೆಷ್ಟು ಸಂತೋಷ ಆಗಿರುತ್ತೋ ಅಷ್ಟೇ ಸಿಟ್ಟು ಬಂದಿರುತ್ತೆ. ಏನಂತ ಅಂದರೆ, ನನ್ನ ಜನ ಇಷ್ಟೊಂದು ಸನ್ಮಾನಿಸಿ ಗೌರವ ಮಾಡಿ, ಇನ್ನೊಬ್ಬ ಎಂಥ ಪ್ರಬಂಧಕಾರ, ಎಂಥ ಚಂದಾದ ಕನ್ನಡದ ಆ ಚಂದೋಬದ್ಧವಾದ ಪ್ರಬಂಧ ಕೊಟ್ಟೆ, ನೀನು ನಿಜಕ್ಕೂ ಸಾರ್ಥಕ ಅಂತ ಹೇಳಿದ್ರೆ ಆಗ್ತಿತ್ತು. ಇಂಥವರ ಈ ಒಂದು ಬರವಣಿಗೆಗೆ ಅವರ ಮನೆಯವರ ಕೊಟ್ಟಂತ ಒಂದು ಕಾಣಿಕೆ, ಸಹಕಾರ, ಸಹಭಾಗಿತ್ವ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ ಅವರಿಗೆ ಒಂದು ನಿಮಿಷ ಚಪ್ಪಾಳೆ ಹೊಡೆದ್ಬಿಡ್ಬೇಡಿ. ಅವ್ರು ಏನಂದ್ರು ಗೊತ್ತಾ, ಅವಳು ಕ್ಯಾರೆ ಗರುಡ ಅನ್ಲಿಲ್ಲ, ಅವಳನ್ನು ಯಾಕೆ ಇಷ್ಟೊಂದು ಹೊಗಳಿದ್ರು ಇವರುಗಳು, ತೋರಿಸ್ಬೇಕು ಇವತ್ತು
ಅಂತಬಿಟ್ಟು ಎಲ್ಲ ಹಾರ ಹಾಕೊಂಡು ತಟ್ಟೆ ಹಿಡ್ಕೊಂಡು ಮನೆಗೆ ಬರ್ತಾರೆ. ಮನೆಯವ್ಳು ಕೇಳ್ತಾಳೆ, ಏನಿವತ್ತಿಷ್ಟು ದೊಡ್ಡ ವೇಷ? ನೀವು ವರಪೂಜೆಗೆ ಅಂತ ಬಂದಾಗಲೂ ಈ ಥರ ಇರಲಿಲ್ಲ ಕಣ್ರಿ. ಒಂದು ಹಾರ ಇತ್ತು, ಇದೇನು ಇಷ್ಟೊಂದು ಹಾಕೊಂಡು ಬಂದಿದ್ದೀರಾ ಅಂತ. ಅವ್ರಿಗೆ ಎಷ್ಟು ಸಿಟ್ಟು ಬಂದಿತ್ತು ಅಂದರೆ, ಸದಾನಂದ ಮಾಮ ಎಷ್ಟು ಸಿಟ್ಟು ಬಂದಿತ್ತು ಅಂದರೆ, ಕೇಳ್ತಿದ್ಯಲ್ಲ ಏನು ಮುಂಡಾ ಮೋಸ್ತು ಏನು ಬರೀತೀರಿ ಕುಕ್ಕರ್ಸ್ಕೊಂಡು ಏನಾಗಿ ಕೇಳ್ದೇನೆ? ಕೇಳಲಿಲ್ಲ. ಶೃಂಗೇರಿ ಶಂಕರ ಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಣ್ಮರೆಯಾದ ಕಣ್ಮಣಿಗಳು ಕೃತಿ ಕುರಿತು ಪ್ರೊಫೆಸರ್ KR ಕೃಷ್ಣಯ್ಯ, ಆಧ್ಯಾತ್ಮ ಮತ್ತು ಜೀವನ ಮೌಲ್ಯ ಕುರಿತು ಸದಾನಂದ ಶರ್ಮಾ ಮಾತನಾಡಿದರು. ವೇದಿಕೆಯಲ್ಲಿ TV ಪಾಂಡುರಂಗ, MT ಗುಂಡಪ್ಪ, ಮಾಸ ನಂಜುಂಡಸ್ವಾಮಿ, ಕೃತಿಕಾರರಾದ V ಗಣೇಶ್, V ಚಂದ್ರಮೌಳಿ ಇನ್ನಿತರರು ಹಾಜರಿದ್ದರು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.